ಗೈಸ್ ಇವತ್ತೇನಾಯ್ತಂದರೆ 1 ಗಂಟೆಗೆ ಬಸ್ ಬರುತ್ತೆ ಅಂತ 12:30ಗೆ ಬಸ್ ಸ್ಟಾಪ್ಗೆ ಹೋದರೆ 1 ಗಂಟೆ ಆದ್ರೂ ಬಸ್ಸೇ ಬಂದಿಲ್ಲ. ಈ ಗ್ಯಾಪಲ್ಲೇ ನಮ್ಮ ಅಮ್ಮನ ಮಾತಾಡ್ಸೋಣ ಅಂತ ಹೋದರೆ ನಮ್ಮಮ್ಮ ಟಿವಿ ನೋಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದೆ. ನಮ್ಮ ಅದಕ್ಕೆ ರೆಸ್ಪಾನ್ಸೇ ಮಾಡ್ತೀನಿ. ಈ ಬೇಜಾರಲ್ಲೇ ಕೂತಿರ್ಬೇಕಾದ್ರೆ ನನಗೆ ಅಷ್ಟೇ ಬಂದಿದ್ದು ಈ ಫ್ಯಾನ್ ಹಿಂಗೆ ತಿರುಗ್ತಿದೆ ಅಂತ. ಅದನ್ನೇ ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಬಸ್ ಬಂದೇ ಬಿಟ್ಟು ಬಸ್ ಹತ್ಕೊಂಡು ಮೈಸೂರಿಗೆ ಹೋದೆ. ಅಲ್ಲಿಂದ ಮಟ್ ಕಾಫಿಗೆ ಹೋಗಿ ನನ್ನ ಫ್ರೆಂಡ್ ತಗೊಂಡಿರೋ ಸೂಪ್ನ ನಾನೇ ಕುಡಿದ್ಬಿಟ್ಟೆ. ಅದಾದಮೇಲೆ ಮಳೆ ಬರ್ತಿದೆ ಅಂತ ಆಟೋದಲ್ಲಿ ಬಟ್ಟೆ ತೊಗೊಳ್ಳೋಣ ಅಂತ ಆಗ್ರೋಡಾಮಲ್ಗೆ ಹೋದ್ವಿ. ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಆಚೆ ಬಂದರೆ ನಮ್ಮ ಅಕ್ಕ ಅವರು ಏನು ಹೇಳ್ತಾರೆ ಅಂತ ನೀವೇ ನೋಡಿ. ಫಸ್ಟ್ ಬ್ಲಾಗ್ ಮಾಡಿರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ನಾವು ತಂದಿದ್ದೀವಿ. ಕಂಗ್ರ್ಯಾಚುಲೇಷನ್. ಇಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಬೇರೆ ಕಡೆ ಶಾಪಿಂಗ್ ಹೋಗ್ಬೇಕಾದ್ರೆ ಸಿಗ್ನಲಲ್ಲಿ ಸಿಗಾಕೊಂಡ್ವಿ. ಈ ಗ್ಯಾಪಲ್ಲಿ ನಮ್ಮ ಅಕ್ಕ ನನಗೇನೋ ಸರ್ಪ್ರೈಸ್ ಕೊಡ್ತೀನಿ ಅಂದ್ಲು. ಏನು ಅಂತ ನೋಡಿದ್ರೆ ಟಿಶ್ಯೂ ಪೇಪರ್. ಹಿಂಗೆ ಮಾತಾಡಿಕೊಂಡು ನೆಕ್ಸಸ್ ಮಾಲಿಗೆ ಬಂದ್ವಿ. ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಆಚೆ ಬಂದ್ವಿ. ಅಲ್ಲಿ ಆಟೋ ಅಂಕಲು CBSಗೆ 100 ರೂಪಾಯಿ ಹೇಳ್ತಿದ್ರಿಂದ 50 ರೂಪಾಯಿ ಕರ್ಕೊಂಡೋಗಿ ಅಂತ ಚೌಕಾಸಿ ಮಾಡ್ತಿದ್ದೆ. ಅವ್ರು ಒಪ್ಕೊಂಡಿಲ್ಲ ಅಂತ ಊಬರ್ ಬುಕ್ ಮಾಡಿಕೊಂಡು CBSಗೆ ಬಂದ್ವಿ. ನಮ್ಮ ಅಕ್ಕ ಹೂವು ಮರ್ತ್ಬಿಟ್ಟೆ ಅಂತ ಮಾರ್ಕೆಟಿಗೆ ಕರ್ಕೊಂಡೋದ್ಲು. ಹೋಗ್ಬೇಕಾದ್ರೆ ಅವ್ರು ತಪ್ಪಿಸ್ಕೊತೀನಿ ಅಂತ ನನ್ನ ಕೈ ಹಿಡ್ಕೊಂಡ್ಲು. ಮಾರ್ಕೆಟಲ್ಲಿ ಹೂವು ತಗೊಂಡು ನಂಗೆ ಹೊಟ್ಟೆ ಹಸಿತಿದೆ ಅಂತ ಬಂಗಾರಪೇಟೆ ಪಾನಿಪುರಿ ತಿನ್ನಕ್ಕೆ ಹೋದ್ವಿ. ಪಾನಿಪುರಿ ತಿನ್ಕೊಂಡು ನಮ್ದೇನಿದ್ರು ತಿನ್ಬೇಕು. CBSಗೆ ಬಂದರೆ ನಮ್ಮ ಬಸ್ಸಲ್ಲಿ ಫುಲ್ ರಶ್ಶು. ನಮ್ಮ ಅಕ್ಕ ಎಡ್ಸೋ ಮರಿ ಅಂದರೆ ಅವ್ಳ ಕೈಲಿ ಒಂದು ಹೂವನ್ನು ಇಟ್ಕೊಳಕ್ಕಾಗಲ್ಲ. ನಂಗೆ ಸೀಟ್ ಸಿಕ್ತು ಅಂತ ನೆಮ್ಮದಿಯಾಗಿ ಕುತ್ಕೊಂಡ್ರೆ ನಮ್ಮ ಅಕ್ಕನ ಜೊತೆ ಪಕ್ಕದಲ್ಲಿರೋ ಆಂಟಿ ಆರಾಮಾಯ್ತಾ? ರೆಸ್ಟ್ ಮಾಡು, ಯಾಕೆ ಮುಖ ಮುಚ್ಕೊಂಡಿದ್ಯಾ? ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಗೈಸ್, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ.